होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण। ಎಲ್ಲಿಗೂ ಆತ್ಮೀಯ ಸ್ವಾಗತ। ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 24। ಅಹಮೀ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನಾತು ಮಾಮಭಿಜಾನಂತಿ ತತ್ವೇನ ತಚ್ಚವಂತಿತ್ತೇ। ಅನುವಾದ: ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು, ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ. ಭಾವಾರ್ಥ: ವೈದಿಕ ಸಾಹಿತ್ಯದಲ್ಲಿ ಅನೇಕ ಬಗೆಯ ಯಜ್ಞಾಚರಣೆಯನ್ನು ಮಾಡಬೇಕೆಂದು ಹೇಳಿದೆ. ಆದರೆ ವಾಸ್ತವವಾಗಿ ಅವೆಲ್ಲವುಗಳ ಉದ್ದೇಶ ಪರಮಪ್ರಭುವಿನ ತೃಪ್ತಿಯೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯಜ್ಞ ಎಂದರೆ ವಿಷ್ಣು. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಮನುಷ್ಯನು ಯಜ್ಞನನ್ನು ಅಥವಾ ವಿಷ್ಣುವನ್ನು ತೃಪ್ತಿಪಡಿಸಲು ಮಾತ್ರ ಕೆಲಸ ಮಾಡಬೇಕೆಂದು ಹೇಳಿದೆ. ವರ್ಣಾಶ್ರಮ ಧರ್ಮ ಎಂದು ಕರೆಸಿಕೊಳ್ಳುವ ಮನುಷ್ಯನ ನಾಗರಿಕತೆಯ ಪರಿಪೂರ್ಣ ರೂಪದ ಉದ್ದೇಶವು ವಿಷ್ಣುವನ್ನು ತೃಪ್ತಿಗೊಳಿಸುವುದು. ಆದುದರಿಂದ ಈ ಶ್ಲೋಕದಲ್ಲಿ ನಾನೇ ಎಲ್ಲ ಯಜ್ಞಗಳ ಭೋಕ್ತಾರನು, ಏಕೆಂದರೆ ನಾನೇ ಪರಮಪ್ರಭು ಎಂದು ಕೃಷ್ಣನು ಹೇಳುತ್ತಾನೆ. ಸಾಕಷ್ಟು ಬುದ್ಧಿ ಇಲ್ಲದವರು ಈ ವಿಷಯವನ್ನು ತಿಳಿಯದೆ ತಾತ್ಕಾಲಿಕ ಪ್ರಯೋಜನಕ್ಕಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಆದುದರಿಂದ ಅವರು ಐಹಿಕ ಬಾಳಿಗೆ ಬೀಳುತ್ತಾರೆ. ಬದುಕಿನಲ್ಲಿ ಅಪೇಕ್ಷಿಸಿದ ಗುರಿಯನ್ನು ಮುಟ್ಟುವುದಿಲ್ಲ. ಆದರೆ ಯಾರಿಗಾದರೂ ಐಹಿಕ ಬಯಕೆ ಇದ್ದರೂ, ಅದು ಪರಿಶುದ್ಧ ಭಕ್ತಿ ಅಲ್ಲದಿದ್ದರೂ, ಆತನು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಿಕೊಳ್ಳುವುದೇ ಉತ್ತಮ. ಹಾಗೆ ಅವನು ತಾನು ಬಯಸಿದ ಫಲವನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ಈ ಶ್ಲೋಕದಲ್ಲಿ ಮತ್ತೊಮ್ಮೆ ಭಗವಂತ ನಾನೇ ಎಲ್ಲ ಯಜ್ಞಗಳ ಭೋಕ್ತಾರ ಮತ್ತು ಯಜಮಾನ ಅಂತ ಹೇಳ್ತಾ ಇದ್ದಾನೆ. ಅದನ್ನು ನಾವು 5ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೂಡ ನಾವು ನೋಡಿದ್ವಿ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುರ್ದುಂ ಸರ್ವಭೂತಾನಂ ಜ್ಞಾತ್ಮ ಮಾಂ ಶಾಂತಿಂ ರುಚ್ಯತಿ ಅಂತ ಭಗವಂತ 5ನೇ ಅಧ್ಯಾಯದ ಮುಕ್ತಾಯದಲ್ಲಿ ಹೇಳಿದ್ದ. ಆ ಶ್ಲೋಕದ ತಾತ್ಪರ್ಯ ಕೂಡ ಅಥವಾ ಅದರ ಅನುವಾದ ಅಥವಾ ಅದರ ವಿಷಯನ ಮತ್ತೊಮ್ಮೆ ಭಗವಂತ ಇಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದಾನೆ. ಅದರಲ್ಲಿ ಮುಖ್ಯವಾಗಿ ಎಲ್ಲ ಯಜ್ಞಗಳ ಭೋಕ್ತಾರ ನಾನು, ಎಲ್ಲ ಲೋಕಗಳಿಗೆ ಅಂತ ಇಲ್ಲಿ ಹೇಳಲಿಲ್ಲ ಅಂದರೂ ಕೂಡ ಎಲ್ಲ ಲೋಕಕ್ಕೆ ಯಜಮಾನ ಯಾರು ಅಂದರೆ ಭಗವಂತ ಅಂತ ನಾವು ಅರ್ಥ ಮಾಡ್ಕೋಬೋದು. ನಂತರ ಇಲ್ಲಿ ಪ್ರತಿಯೊಬ್ಬರ ಸ್ನೇಹಿತ ಅಥವಾ ಹಿತೈಷಿ ಅಂತ ಇಲ್ಲಿ ಹೇಳಿಲ್ಲ ಅಂದರೂ ಕೂಡ ನಾವು ಅರ್ಥ ಮಾಡ್ಕೋಬೋದು. ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಎಲ್ಲ ಯಜ್ಞಾಚರಣೆಗಳನ್ನು ಯಾತಕ್ಕೋಸ್ಕರ ನಾವು ಮಾಡ್ತೀವಿ ಅಂದರೆ ಅದು ಮುಖ್ಯವಾಗಿ ವಿಷ್ಣುವನ್ನು ತೃಪ್ತಿಪಡಿಸೋದಕ್ಕೋಸ್ಕರ. ಅದರಲ್ಲೂ ಯಜ್ಞ ಅಂದರೆ ಭಗವಂತನ ಇನ್ನೊಂದು ಹೆಸರಿಗೆ ಯಜ್ಞ ಅಂತ ಹೇಳ್ತಾರೆ. ಭಗವಂತನಿಗೆ ಸಾವಿರಾರು ಹೆಸರುಗಳಿದ್ದರೂ ಕೂಡ ಅದರಲ್ಲಿ ಒಂದು ಹೆಸರನ್ನು ಯಜ್ಞಪತಿ ಅಂತ ನಾವು ಶ್ರೀಮದ್ ಭಾಗವತದಲ್ಲಿ ಕೂಡ ಸುಖದೇವ್ ಗೋಸ್ವಾಮಿಯವರು ಕೃಷ್ಣನನ್ನು ಹೇಳ್ತಾರೆ. ಕೃಷ್ಣನಿಗೆ ಯಜ್ಞಪತಿ ಅಂತ ಕರೀತಾರೆ. ನಂತರ ಇಲ್ಲಿ ಏನು ಭಾವಾರ್ಥದಲ್ಲಿ ಪ್ರಭುಪಾದರು ಯಾವ ರೀತಿ ವಿಷ್ಣುವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು, ಅದು ಕೂಡ ವರ್ಣಾಶ್ರಮ ಧರ್ಮದ ಉದ್ದೇಶ ಅಥವಾ ನಾಗರಿಕತೆಯ ಉದ್ದೇಶ, ಇದನ್ನೆಲ್ಲ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಲ್ಲ ಯಜ್ಞಗಳ ಭೋಕ್ತಾರ ಅಂದರೆ ಪ್ರತಿಯೊಂದು ಯಜ್ಞದ ಉದ್ದೇಶ ಅದು ಶ್ರೀಕೃಷ್ಣನನ್ನು ತೃಪ್ತಿಪಡಿಸೋದು ಅಂತ ನಾವು ಯಜ್ಞ ಮಾಡಿದಾಗ ಅದರಿಂದ ಸಾಕಷ್ಟು ಪ್ರಯೋಜನ ಆಗುತ್ತೆ. ಆದರೆ ಸಾಕಷ್ಟು ಜನ ಬೇರೆ ಬೇರೆ ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಅವರ ಉದ್ದೇಶ ಏನಂದರೆ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡೋದು. ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸುಖ ಸಂತೋಷನ ಅನುಭವಿಸೋದಕ್ಕೋಸ್ಕರ ಕೆಲವು ರೀತಿಯ ಯಜ್ಞಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಮುಖ್ಯವಾಗಿ ಅದು ಸ್ಪಷ್ಟವಾಗಿ ಪ್ರಭುವಿನ ತೃಪ್ತಿನೇ, ಅದರಲ್ಲೂ ವಿಷ್ಣುವಿನ ತೃಪ್ತಿನೇ ಯಜ್ಞ ಅಂತ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ನಂತರ ಭಾವಾರ್ಥದಲ್ಲಿ ಯಾರು ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಾರೆ, ದೇವತೆಗಳಿಗೋಸ್ಕರ ಯಜ್ಞ ಮಾಡ್ತಾ ಇರ್ತಾರೆ, ಅವರು ಮತ್ತೆ ಈ ಐಹಿಕ ಬಾಳಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಲೆಕ್ಕಾಚಾರ ಮಾಡೋದಾದರೆ ಯಾತಕ್ಕೆ ದೇವತೆಗಳನ್ನು ಪೂಜೆ ಮಾಡಿ ಅಥವಾ ದೇವತೆಗಳಿಗೆ ಒಂದು ಯಜ್ಞಗಳನ್ನು ಮಾಡಿ ದೇವತೆಗಳಿಂದ ನಮಗೆ ಕೆಲವು ವರಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರುತ್ತೆ. ಈಗ
ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಇಂದ್ರನನ್ನ ಪೂಜೆ ಮಾಡಿ ಇಂದ್ರನ ಸಂತೋಷ ಪಡಿಸೋದ್ರಿಂದ ಮಳೆ ಬರೋ ಅವಕಾಶಗಳು ಇರುತ್ತೆ. ಅದೇ ರೀತಿ ನಮಗೆ ಸಾಕಷ್ಟು ಸೆಕೆ ಆದಾಗ ಅಥವಾ ಸಾಕಷ್ಟು ಉಷ್ಣಾಂಶ ಜಾಸ್ತಿ ಆದಾಗ ಸೂರ್ಯನಿಗೆ ನಾವು ನಮಸ್ಕಾರ ಮಾಡ್ಬೋದು. ಅಥವಾ ಶಾಸ್ತ್ರದಲ್ಲಿ ಹೇಳಿರೋ ರೀತಿಯಲ್ಲಿ ನಮಗೆ ಏನಾದರೂ ದೈಹಿಕವಾಗಿ ಆರೋಗ್ಯದ ಸಮಸ್ಯೆ ಇದ್ದಾಗ ನಾವು ಸೂರ್ಯನಿಗೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಥವಾ ಅನಾರೋಗ್ಯದಿಂದ ನಮಗೆ ರಕ್ಷಣೆ ಸಿಗತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಆದರೆ ಮುಖ್ಯವಾಗಿ ಈ ದೇವತೆಗಳನ್ನು ಪೂಜೆ ಮಾಡಿ ದೇವತೆಗಳಿರ್ತಕ್ಕಂಥ ಲೋಕಕ್ಕೆ ನಾವು ಹೋದ್ರೂ ಕೂಡ ಮತ್ತೆ ಈ ಐಹಿಕ ಬಾಳಿಗೆ ಬರಬೇಕು ಅಂತ ಇಲ್ಲಿ ಏನು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಅದೆಲ್ಲ ಕೇವಲ ಕ್ಷಣಿಕ. ಅಂದರೆ ನಾನು ಒಂದು ಒಳ್ಳೆ ಯಜ್ಞ ಮಾಡಿ ಅಥವಾ ದಾನ ಧರ್ಮ ಮಾಡಿ ಪುಣ್ಯನ ಸಂಪಾದನೆ ಮಾಡಿಕೊಂಡು ನಾನು ಉನ್ನತ ಲೋಕಕ್ಕೆ ಹೋಗ್ಬೋದು. ಆದರೆ ಅದು ಕೂಡ ಏನಾಗುತ್ತೆ ಅಂದರೆ ನನ್ನ ಪುಣ್ಯದ ಫಲ, ಅದರಲ್ಲೂ ಮುಖ್ಯವಾಗಿ ನಾನು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲನ ನಾನು ಅನುಭವಿಸಿದ ಮೇಲೆ ಮತ್ತೆ ಈ ಐಹಿಕ ಪ್ರಪಂಚಕ್ಕೆ ಬರಬೇಕಾಗತ್ತೆ. ಅದರ ಮುಖಾಂತರ ನಮಗೇನು ಅರ್ಥ ಆಗುತ್ತೆ ಅಂದರೆ ನಾವು ಎಲ್ಲಿಗೆ ಬಂದರೆ ಮತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಅಂದರೆ ಹುಟ್ಟು ಸಾವು ಮುಪ್ಪು ಮತ್ತು ವೃದ್ಧಾಪ್ಯ ಇಲ್ಲದೇ ಇರ್ತಕ್ಕಂಥ ಸ್ಥಳಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರಬೇಕೇ ಹೊರತು ಐಹಿಕ ಲೋಕದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಕೆಲವು ದೇವತೆಗಳನ್ನು ಆರಾಧನೆ ಮಾಡ್ತಾ ಅವ್ರಿಗೋಸ್ಕರ ಯಜ್ಞಗಳನ್ನು ಮಾಡ್ತಾ ಅಲ್ಲಿ ಹೋಗಿ ಕೆಲ ಕಾಲಗಳ ಕಾಲ ಸಂತೋಷವಾಗಿದ್ದು ಮತ್ತೆ ಇಲ್ಲಿಗೆ ಬರೋದಾದರೆ ಅದು ಅಷ್ಟು ಬುದ್ಧಿವಂತಿಕೆ ಅಲ್ಲ ಅನ್ನೋದನ್ನು ಇಲ್ಲಿ ಪ್ರಭುಪಾದರು ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ಕೊನೆಯದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಆಕಸ್ಮಿಕವಾಗಿ ಏನಾದರೂ ಅವಶ್ಯಕತೆ ಇದ್ದಾಗ, ಅದರಲ್ಲೂ ಮುಖ್ಯವಾಗಿ ಭಕ್ತಿ ಇಲ್ಲದೆ ಇದ್ದರೂ ಕೂಡ ನಮಗೆ ಶ್ರೀಮಂತಿಕೆ ಅಥವಾ ನಮ್ಮ ದೇಹದ ಆರೋಗ್ಯದ ಬಗ್ಗೆ ಅಥವಾ ಬೇರೆ ಏನೇನು ನಮಗೆ ಬೇಕು ಅನ್ನೋ ಅವಶ್ಯಕತೆಗಳಿರುತ್ತೆ, ಅದೆಲ್ಲ ಇದ್ದರೂ ಕೂಡ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕೂಡ ನಾವು ಪ್ರಭುವಿಗೆ ಪ್ರಾರ್ಥನೆ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವನು ತಾನು ಬಯಸಿದ ಫಲವನ್ನು ಪಡೆಯುತ್ತಾನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದರೆ ಅದರಲ್ಲೂ ಶ್ರೀಮದ್ ಭಾಗವತದಲ್ಲಿ ಅಕಾಮ ಸರ್ವಕಾಮ ಮೋಕ್ಷಕಾಮ ಉದಾರದಿ ಅಂತ 2ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರುತ್ತೆ. ನಮ್ಗೆ ಯಾವುದೇ ರೀತಿ ಐಹಿಕ ಬಯಕೆ ಇರ್ಬೋದು, ಮೋಕ್ಷದ ಬಯಕೆ ಇರ್ಬೋದು ಅಥವಾ ಇಂದ್ರಿಯ ತೃಪ್ತಿಯ ಬಯಕೆ ಇರ್ಬೋದು, ಆಗ ಕೂಡ ನಾವು ಮುಕುಂದನ ಚರಣ ಕಮಲಗಳನ್ನು ಆಶ್ರಯಿಸಿದ್ರೆ ಭಗವಂತ ನಮಗೆ ಆ ಆಸೆಗಳನ್ನು ಪೂರೈಸ್ತಾನೆ ಅಂತ ಹೇಳಿರುವಾಗ ನಾವು ಯಾತಕ್ಕೆ ದೇವತೆಗಳನ್ನು ಆರಾಧನೆ ಮಾಡೋದಕ್ಕೆ ಹೋಗಬೇಕು? ಅದರಲ್ಲೂ ಮುಖ್ಯವಾಗಿ ಭಗವಂತ ಹೇಳ್ತಾ ಇದ್ದಾನೆ, ದೇವತೆಗಳನ್ನು ಪೂಜೆ ಮಾಡೋರು ಅವಿವೇಕಿಗಳು ಅಥವಾ ಅವರು ಇಂದ್ರಿಯ ತೃಪ್ತಿಯ ಆಸೆಗೋಸ್ಕರ ಆ ರೀತಿ ಮಾಡ್ತಾ ಇರ್ತಾರೆ. ನಂತರ ನಮಗೆ ಈ ಲೋಕದಲ್ಲಿ ಏನು ಇಂದ್ರಿಯ ಸುಖ ಸಿಗ್ತಾ ಇದೆ ಅದಕ್ಕಿಂತ ಲಕ್ಷಾಂತರ ಬಾರಿ ಸ್ವರ್ಗಲೋಕದಲ್ಲಿ ಸುಖ ಸಿಗ್ಬೋದು ನಮಗೆ ಇಂದ್ರಿಯ ತೃಪ್ತಿ. ಆದರೆ ಉದ್ದೇಶ, ನಾವು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಅಥವಾ ಇಲ್ಲಿಂದ ನಾವು ಎಲ್ಲಿಗೆ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ, ಆ ಜಾಗಕ್ಕೆ ಹೋಗೋ ಉದ್ದೇಶ ಇರಬೇಕೇ ಹೊರತು ಎಲ್ಲಿ ನನಗೆ ಸುಖ ಸಿಗತ್ತೆ, ಸಂತೋಷ ಸಿಗತ್ತೆ. ಅದೇ ರೀತಿ ನಾವು ನೋಡೋದಾದರೆ ಭಾರತದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಏನು ಶ್ರೀಮಂತರು ಪಾಶ್ಚಾತ್ಯ ದೇಶನ ನೋಡೋಕ್ಕೆ ಅಂತ ಹೋಗ್ತಾರೆ. ಆದರೆ ನೋಡೋಕ್ಕೆ ಹೋದವರು ಅಥವಾ ಅಲ್ಲಿ ಕೆಲಸಕ್ಕೆ ಹೋದವರು ಮತ್ತೆ ಈ ಭಾರತಕ್ಕೆ ವಾಪಸ್ಸೇ ಬರೋದಿಲ್ಲ, ಅಲ್ಲೇ ಇರ್ತಾರೆ. ನಂತರ ಕೆಲವು ಕಾಲಗಳಾದ ನಂತರ ಮತ್ತೆ ವಾಪಸ್ ಬರ್ಬೋದು. ಆದರೆ ನಮಗೇನಾಗುತ್ತೆ ಅಂದರೆ ಈ ದೇಶದಲ್ಲಿ ಏನು ಸುಖ ಸಂತೋಷ ಇದೆ ಇದಕ್ಕಿಂತ ಜಾಸ್ತಿ ಸುಖ ಸಂತೋಷ ಸೌಕರ್ಯ ಇದೆ ಅಂದ್ಬಿಟ್ಟು ನಾವು ಹೊರದೇಶಗಳಲ್ಲಿ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆಸೆಗಳೇನಾಗುತ್ತೆ ಅಂದರೆ ಈ ಐಹಿಕ ಲೋಕ, ನಾನಿರ್ತಕ್ಕಂಥ ಈ ಭೂಲೋಕದಲ್ಲಿ ನನಗೆ ಅಷ್ಟೊಂದು ಸಂತೋಷ ಸಿಗ್ತಾ ಇಲ್ಲ, ಸ್ವರ್ಗ ಲೋಕಕ್ಕೆ ಹೋದಾಗ ನನಗೆ ಸಾಕಷ್ಟು ಸಂತೋಷ ಸಿಗತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ನಮಗೆ ಯಾವಾಗ ಜ್ಞಾನ ಸಿಗತ್ತೆ, ಅದರಲ್ಲೂ ಕೆಲವು ಸಾಹಿತ್ಯದಲ್ಲಿ ಆ ರೀತಿ ನಮಗೆ ವರ್ಣನೆ ಇದ್ದಾಗ, ಅದರಲ್ಲೂ ಪುರಾಣಗಳಲ್ಲೆಲ್ಲ ವರ್ಣನೆ ಇರುತ್ತೆ. ಸ್ವರ್ಗಲೋಕದಲ್ಲಿ ಯಾವ ರೀತಿ ಅಲ್ಲಿರ್ತಕ್ಕಂಥ ಉದ್ಯಾನವನ ಇರ್ಬೋದು, ಅಲ್ಲಿರ್ತಕ್ಕಂಥ ರಂಭ ಊರ್ವಶಿ ಮೇನಕೆಯರು ಇರ್ಬೋದು, ಅಲ್ಲಿರ್ತಕ್ಕಂಥ ಸೌಕರ್ಯ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವು ಆ ಸಂತೋಷನ ಅನುಭವಿಸಬೇಕು ಅನ್ನೋದು ನಮಗೆ ಆ ಬಯಕೆ ಬರೋದು ಖಂಡಿತ ಒಂದು ರೀತಿಯಲ್ಲಿ ಆಶ್ಚರ್ಯ ಏನೂ ಇಲ್ಲ. ಯಾಕಂದರೆ ಯಾವುದೇ ವ್ಯಕ್ತಿ ಆದರೂ ಕೂಡ ಒಂದು ಉತ್ತಮ ಲೋಕಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾನೆ. ಆದರೆ ಅಲ್ಲಿಗೆ ಹೋಗೋದು ಅಷ್ಟು ಬುದ್ಧಿವಂತಿಕೆ ಅಲ್ಲ ಅಂತ ಭಗವಂತ ಹೇಳುವಾಗ ನಾವು ಭಗವಂತನ ಮಾತನ್ನು ಕೇಳೋದಾದರೆ ಭಗವಂತನ ಲೋಕಕ್ಕೆ ನಾವು ಯಾತಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋದು ನಾವು ಯೋಚಿಸಬೇಕಾದಂಥ ಸಂಗತಿ. ಆದ ಕಾರಣ ಏನು ಈ ಶ್ಲೋಕದಲ್ಲಿ ಭಗವಂತ ನಾನೇ ಯಜ್ಞಗಳ ಯಜಮಾನ ಅಥವಾ ಈ ಎಲ್ಲ ಲೋಕಗಳ ಯಜಮಾನ, ಯಜ್ಞದ ಭೋಕ್ತಾರ ಅಂತ ಎಲ್ಲ ಏನು ವರ್ಣನೆ ಮಾಡಿದ್ದಾನೆ. ನಂತರ ಮುಂದಿನ ಶ್ಲೋಕದಲ್ಲಿ, ಅದರಲ್ಲೂ ಮುಖ್ಯವಾಗಿ 25ನೇ ಶ್ಲೋಕದಲ್ಲಿ ಯಾರ್ಯಾರನ್ನ ಪೂಜೆ ಮಾಡಿದ್ರೆ ಎಲ್ಲೆಲ್ಲಿಗೆ ಹೋಗ್ತಾರೆ ಮತ್ತು ಅವರ ಸ್ಥಿತಿ ಏನು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ವರ್ಣನೆ ಆಗುತ್ತೆ. ಅದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.